ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಗೊಂಬೆ ತಂತ್ರ ಅಂದ್ರೇನು, ಮನುಷ್ಯನ ಮೇಲೆ ಪ್ರಭಾವ ಬೀರುತ್ತಾ, ಈ ವಿಚಾರದ ಬಗ್ಗೆ ಹಾಗೂ ಇದರ ಜೊತೆಗೆ ಇವತ್ತಿನ ವಿಶೇಷತೆಯ ಬಗ್ಗೆ ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು, ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಓಂ ಅಸ್ಮದ್ಗುರುಭ್ಯೋ ನಮಃ, ಅಸ್ಮತ್ಪರಮಗುರುಭ್ಯೋ ನಮಃ, ಅಸ್ಮತ್ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಜಿ, ಮೊದಲಿಗೆ ಈ ದಿನದ ವಿಶೇಷತೆಯನ್ನು ತಿಳಿಸ್ಬಿಡಿ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಮಹದ್ಭ್ಯೋ ನಮೋ ಋಷಿಭ್ಯೋ ನಮೋ ಗುರುಭ್ಯೋ ನಮಃ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯ್ತಾ ಇರತಕ್ಕಂಥ ಸೇವಾನಿರತರಾದಂತಹ ಎಲ್ಲ ಸೇವಕ ಸಾರಥಿಗಳಿಗೂ, ಹಾಗೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಎಲ್ಲ ಚಾಲಕ ಸಾರಥಿಗಳಿಗೂ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿಯು ವಿಶೇಷವಾಗಿ ಅನುಗ್ರಹವನ್ನು ಅನುಗ್ರಹಿಸಲಿ ಅಂತೇಳಿ ಆ ಜಗದಂಬೆಯ ಅಡಿದ ಅವರುಗಳಿಗೆ ಪ್ರಾರ್ಥಿಸಿ, ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಮಳೆಯ ಕಾಲ ಸುಭಿಕ್ಷಿತವಾಗಿ ಎಲ್ಲ ಸಂದರ್ಭದಲ್ಲೂ ಕೂಡ ಮಳೆ ಸುಭಿಕ್ಷಿತವಾಗಿ ಆಗಲಿ, ರೈತರಿಗೆ ಹಸನ್ಮುಖರಾಗಿ ರೈತರ ಮನಸ್ಸಿನಲ್ಲಿ ಮಂದಹಾಸ ಮೂಡುವಂತಾಗಲಿ ಅಂತೇಳಿ ಜಗದಂಬೆಯಲ್ಲಿ ವರುಣನಲ್ಲಿ ಪ್ರಾರ್ಥನೆ ಮಾಡಿ ಇವತ್ತಿನ ಈ ಒಂದು ದಿನವನ್ನು ನೋಡಿದಾಗ ಪರಾಭವನಾಮ ಸಂವತ್ಸರ ದಕ್ಷಿಣಾಯನೆ ಗ್ರೀಷ್ಮ ಋತುವಿನ ಆಷಾಢ ಮಾಸ ಕೃಷ್ಣ ಪಕ್ಷದ ಏಕಾದಶಿ ತಿಥಿ ಇರತಕ್ಕಂಥದ್ದು ಭಾನುವಾರ, ಮೃಗಶಿರ ನಕ್ಷತ್ರ. ಈ ಭಾನುವಾರ ಮೃಗಶಿರ ಏಕಾದಶಿ ತಿಥಿ ಬಂದಾಗ ಭಾನುವಾರ ಮಹಾವಿಷ್ಣು ಬಹಳ ಮುಖ್ಯವಾಗಿ ನಾವು ಸೂರ್ಯನಾರಾಯಣನ ಉಪಾಸನೆ, ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳಿದ್ದಾಗ ಯಾವೆಲ್ಲ ಸಂದರ್ಭದಲ್ಲೂ ಕೂಡ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆರೋಗ್ಯದಲ್ಲಿ ಸರಿದೂಗ್ತಾ ಇಲ್ಲ ಅಂತಕ್ಕಂಥ ಮನಸ್ಥಿತಿ ಮನೆಯ ಕುಟುಂಬದಲ್ಲಿ ಸದಸ್ಯರಲ್ಲಿದ್ದಾಗ ಈ ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರ ಸಾಧನೆಯನ್ನು ಮಾಡಿದಾಗ ನಿಮ್ಮ ಎಲ್ಲ ಮಾನಸಿಕ ಒತ್ತಡಾದಿಗಳ ಆದಿಯಾಗಿ ವಿಶೇಷವಾಗಿ ಆ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ತೊಂದರೆ ನಿವೃತ್ತಿ ಆಗ್ತಕ್ಕಂಥದ್ದಾಗಿರುತ್ತೆ. ಆಗಿದ್ದಾಗ ಏನು ಮಾಡಬೇಕಪ್ಪ ಅಂದರೆ, ಭಾಸ್ಕರ ಅಂದರೆ ಸೂರ್ಯನನ್ನು ಭಾಸ್ಕರ ಅಂತ ಕರೀತೀವಿ. ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ ಅಂದರೆ ನಮ್ಮ ಶರೀರಕ್ಕೆ ಸಂಬಂಧಪಟ್ಟ ಹಾಗೆ ಶಾರೀರಿಕ ಅರ್ಬುದಾದಿಗಳು ಅಂದರೆ ರೋಗಾದಿಗಳು ಅಂತ ನಾವೇನು ಕರಿತೀವೋ, ಈ ರೋಗಾದಿಗಳ ನಿವೃತ್ತಿ ಮಾಡುವ ಸಲುವಾಗಿ ವಿಶೇಷವಾಗಿ ಭಾನುವಾರದ ದಿವಸ ಸ್ನಾನಕ್ಕೆ ಈ ವಸ್ತುಗಳನ್ನು ಬಳಕೆ ಮಾಡಿ ಆ ನಂತರದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತಕ್ಕಂಥ ಒಂದು ಅಭ್ಯಾಸವನ್ನು ಮಾಡಿಕೊಳ್ಳಿ. ಇನ್ನು ಸೂರ್ಯನ ವಿಶೇಷವಾಗಿರ್ತಕ್ಕಂಥ ಕವಚ ಅಂದರೆ ಸೂರ್ಯ ಸ್ತೋತ್ರ ಕವಚ ಅಂತಕ್ಕಂಥದ್ದು ಬರುತ್ತೆ. ಕವಚ ಪಠನೆ ಮಾಡ್ತಕ್ಕಂಥದ್ದು, ಆದಿತ್ಯ ಹೃದಯ ಪಾರಾಯಣ ಮಾಡ್ತಕ್ಕಂಥದ್ದು, ಹೀಗೆ ಸೂರ್ಯನ ಉಪಾಸನೆಯಿಂದ ವಿಶೇಷವಾಗಿ ನಿಮ್ಮ ಬದುಕಿನಲ್ಲಿ ಮಂಗಳ ಆಗ್ತಕ್ಕಂಥದ್ದಾಗಿರುತ್ತೆ. ಜೊತೆಗೆ ಏನು ಮಾಡಬೇಕು, ಗೋಧಿ ಹಿಟ್ಟನ್ನು ದಾನವನ್ನು ಮಾಡಬೇಕು. ಗೋಧಿ ಹಿಟ್ಟು ಅಂದರೆ ನಾವು ಹಟ್ಟ ಅಂತ ಏನು ಕರಿತೀವೋ, ಆ ಗೋಧಿ ಹಿಟ್ಟನ್ನು ನಿಮ್ಮ ಶಕ್ತಿಯಾನುಸಾರದಲ್ಲಿ ಯಾವುದಾದ್ರೂ ಈಶ್ವರನ ಸನ್ನಿಧಾನಕ್ಕೆ ತಗೊಂಡೋಗಿ ಶಕ್ತಿಯಾನುಸಾರದಲ್ಲಿ ಅದರ ಮೇಲೆ ದಕ್ಷಿಣೆ ಇಟ್ಟು ಫಲದಕ್ಷಿಣೆಗಳನ್ನು ಅಥವಾ ತೆಂಗಿನಕಾಯಿ ದಕ್ಷಿಣೆ ಸಮೇತವಾಗಿ ಗೋಧಿ ಹಿಟ್ಟನ್ನು ಬ್ರಾಹ್ಮಣರಿಗೆ ಇವತ್ತಿನ ದಿವಸ ಏಕಾದಶಿ ದಿವಸ ದಾನ ಮಾಡೋದರಿಂದ ಶಾರೀರಿಕ ರೋಗಾದಿಗಳು ನಿವೃತ್ತಿ ಆಗ್ತಕ್ಕಂಥದ್ದಾಗಿರುತ್ತೆ. ಜೊತೆಗೆ ಸೂರ್ಯನಿಗೆ ವಿಶೇಷವಾಗಿ ಹಿತ್ತಾಳೆ ಪಾತ್ರೆಯಲ್ಲಿ ಅವನಿಗೆ ಅರ್ಘ್ಯವನ್ನು ಕೊಡ್ತಕ್ಕಂಥ ಅಭ್ಯಾಸವನ್ನು ಮಾಡಿಕೊಳ್ಳಿ. ನಾವು ಹಿತ್ತಾಳೆ ತಟ್ಟೆಯಲ್ಲಿ ಊಟವನ್ನು ಮಾಡಿದ್ರೆ ಎಷ್ಟೋ ರೋಗ ರುಜಿನಗಳು ನಿವೃತ್ತಿ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಪೂರ್ವಜರು ತಿಳಿಸಿರ್ತಕ್ಕಂಥ ಒಂದು ಪದ್ಧತಿ. ಹಾಗಾಗಿ ಹಿತ್ತಾಳೆಯನ್ನು ಸಾಧ್ಯವಾದಷ್ಟು ಎಲ್ಲರೂ ಕೂಡ ಬಳಸುವುದರಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಾಥಮಿಕ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಹಿತ್ತಾಳೆಯ ಪಾತ್ರೆಯಲ್ಲಿ ಇವತ್ತಿನ ದಿವಸ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ಓಂ ಗೃಣೀಕೃತ ಸೂರ್ಯನಾರಾಯಣಾಯ ನಮಃ, ಓಂ ಗೃಣೀಕೃತ ಸೂರ್ಯನಾರಾಯಣಾಯ ನಮಃ ಅಂತೇಳಿ ಸೂರ್ಯನ ಉಪಾಸನೆ ಮಾಡ್ತಕ್ಕಂಥದ್ದು. ಯಾಕಂದರೆ ಸಾಕ್ಷಾತ್ ಪರಮೇಶ್ವರನು ಅಂದರೆ ಪಾರ್ವತಿ ಪರಮೇಶ್ವರರಿಬ್ಬರು ಕೂಡ ಸೂರ್ಯ ಮಂಡಲ ಒಳಗಡೆ ಸ್ಥಿತಿ ಇರತಕ್ಕಂಥವರಿದ್ದರಾಗೆ, ಹಾಗಾಗಿ ಅವಳು ಭುವನೇಶ್ವರಿ ಅಂತ ನಾವು ಕರಿತೀವಿ. ಪಾರ್ವತಿ ಪರಮೇಶ್ವರ ಸಂಯೋಜನೆ ಇರತಕ್ಕಂಥ ನಾರಾಯಣನ ಆರಾಧನೆ ಸೂರ್ಯನಿಗೆ ನೀವು ಅರ್ಘ್ಯವನ್ನು ನೀಡಿದಾಗ ಸಾಕ್ಷಾತ್ ಮಾತಾಪಿತರಿಗೆ ಅರ್ಘ್ಯವನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಅರ್ಘ್ಯವನ್ನು ಕೊಡಿ, ಆದಿತ್ಯ ಹೃದಯವನ್ನು ಪಾರಾಯಣ ಮಾಡಿ, ಗೋಧಿ ಹಿಟ್ಟನ್ನು ದಾನವನ್ನು ಮಾಡಿ ಇವತ್ತಿನ ದಿವಸ ಸೂರ್ಯನಾರಾಯಣನ ಧ್ಯಾನ, ಸೂರ್ಯನಾರಾಯಣನ ಉಪಾಸನೆ,
ಓಂ ನಮೋ ನಾರಾಯಣಾಯ ಅಂತಕ್ಕಂಥ ನಾರಾಯಣನ ಅಷ್ಟಾಕ್ಷರ ಮಂತ್ರ ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ಫಲವನ್ನು ತರತಕ್ಕಂಥದ್ದಾಗುತ್ತೆ. ಶುಭವಾಗಲಿ. ಖಂಡಿತ ಗುರುಜಿ, ಈ ಬಗ್ಗೆ ಮಾತಾಡ್ತಾ ಹೋಗೋಣ. ಒಬ್ರು ಕಾಲರ್ ಇದ್ದಾರೆ, ಕೃಷ್ಣಪ್ಪ ಅಂತ. ನಮಸ್ತೆ. ನಮಸ್ತೆ ತಾಯಿ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಇದು ಮಾಗಡಿ ರೋಡ್ ತಾವರೆಕೆರೆಯಿಂದ ತಾಯಿ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. 1ರಿಂದ 30 ಒಂದು ಸಂಖ್ಯೆ ಹೇಳಿ ಸರ್. 28. 28. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ. ನಮಸ್ತೆ ಮಗಳೇ. ನಿಮ್ಮ ಧೈರ್ಯದಿಂದ ಸುಮಾರಾಗಿದ್ದೀವಿ ಸ್ವಾಮಿ. ಏನೇನೋ ಸ್ವಲ್ಪ ಕಷ್ಟಗಳು ಪರಿಹಾರ ಆಗ್ತವೆ. ಈಗ ಏನು ಮಾಡ್ಕೊಂಡಿದ್ದೀರಾ ತಾವು? ಸ್ವಾಮಿ, ನಾವು ಮನೆ ಮಾರಕ್ಕೆ ನಿಮ್ಗೆ ಹೇಳಿದ್ದು. ಅದು ಯಾಕೋ ಬರ್ತದೆ ಹೋಗ್ತದೆ, ಅದು ಸರಿಯಾಗಿ ಮಾರ್ಲೂ ಇಲ್ಲ ಉಳಿಲೂ ಇಲ್ಲ. ಮನೆ ಮಾರಾಟಕ್ಕೆ ಇಟ್ಟಿದ್ದೀರಾ? ಹೌದು ಸ್ವಾಮಿ, ಮಾರಾಟಕ್ಕೆ ಇಟ್ಟಿದ್ದೀವಿ. ನಾವು ಕೂಲಿ ಕೆಲಸ ಮಾಡ್ತಿದ್ದೋ. ಸಾಲ ಜಾಸ್ತಿ ಆಗ್ಬಿಟ್ಟು ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಏನಿದೆ ಕೇಳ್ಕೊಂಡಿದ್ದು ಸ್ವಾಮಿ. ಮನೆಯ ಈಶಾನ್ಯ ಮೂಲೆಯಲ್ಲಿ ಏನಿದೆ? ಈಶಾನ್ಯ ಮೂಲೆ ಅಂದ್ರೆ ನಾರ್ತ್ ಈಸ್ಟ್ ಕಾರ್ನರ್ ಅಂತ ಕರಿತೀವಿ. ದೇವ್ ಮೂಲೆ ಅಂತಾರ, ಸಂಪಿದೆ. ದೇವಮೂಲೆ. ತೆಂಗಿನ ಮರ ಇದೆ. ಅಲ್ಲೊಂದು ತೆಂಗಿನ ಮರ ಇದೆ. ತೆಂಗಿನ ಮರ ಇದೆಯಾ? ಬಾಗ್ಲಿಗೆ 2 ಅಡಿ ಇದು ತೆಂಗಿನ ಮರ ಇದೆ ದೇವಮೂಲಲ್ಲಿ. ಅದು ತಳಗಡೆನೆ ನಮ್ದು ಒಂದು ಮನೆಯೇ ದೋಷ ಅಲ್ಲ. ನೀವು ಆ ಮನೆ ಎಷ್ಟು ವರ್ಷ ಆಯ್ತು ಕಟ್ಟಿ? ಮನೆ ಕಟ್ಟಿ ಅಲ್ಲೇ 2 ವರ್ಷದ ಮೇಲೆ 6 ತಿಂಗಳಾಯ್ತು. ಮನೆ ಕಟ್ಟಿದಾಗ್ಲಿಂದ ಕಷ್ಟಪಟ್ಟು ಮನೆ ಕಟ್ಟಿದ್ರಿ. ಕಷ್ಟಪಟ್ಟು ಮನೆ ಕಟ್ಟಿದ ಮನೆಯಲ್ಲಿ ಸುಖವಾಗಿ ಸಂತೋಷವಾಗಿ ಇರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮನೆಯೇ ಸಮಸ್ಯೆ ತೋರ್ತಾ ಇದೆ. ಒಂದು ಕೆಲಸ ಮಾಡಿ, ಮನೆ ದೇವರು ಯಾರು? ಮನೆ ದೇವರು ಲಕ್ಷ್ಮೀ ಚೆನ್ನಕೇಶ್ವರ ಸ್ವಾಮಿ. ಲಕ್ಷ್ಮೀ ಚೆನ್ನಕೇಶವ? ಬೇಲೂರು ಚೆನ್ನಕೇಶವನಲ್ವಾ? ಹೌದು ಸ್ವಾಮಿ. ಒಂದು ಬುಧವಾರದ ದಿವಸ ಚೆನ್ನಕೇಶವನ ಸಮೀಪಕ್ಕೆ ಹೋಗಿ ಒಂದು ತುಳಸಿ ಅರ್ಚನೆ ಮಾಡ್ಕೊಂಡು ಬನ್ನಿ. ಮಂಗಳವಾರದ ದಿವಸ, ಯಾಕಂದರೆ ಸೋಮವಾರದ ರಾತ್ರಿ ನೀವು ಒಂದು 2 ಮುಷ್ಟಿಯಷ್ಟು ಕೈ ತುಂಬ ಇರೋಷ್ಟು ಹುಣಸೆ ಹಣ್ಣನ್ನು ತಗೊಳ್ಳಿ. ಹುಣಸೆ ಹಣ್ಣು ತಗೊಂಡು ತಾಮ್ರದ ಪಾತ್ರೆ ಇದೆಯಾ ಮನೆಯಲ್ಲಿ? ತಾಮ್ರದ ಪಾತ್ರೆಯಲ್ಲಿ ಚೆನ್ನಾಗಿ ನೆನಾಕ್ಬಿಟ್ಟು ನಿಮ್ಮ ಈಶಾನ್ಯ ಮೂಲೆಯಲ್ಲಿ ಇಷ್ಟು ಗುಂಡಿ ಮಾಡಿ ಆ ಹುಣಸೆ ಹಣ್ಣು ನೀರನ್ನು ಮಂಗಳವಾರದ ದಿವಸ ತುಂಬಿಟ್ಟು ಬಿಟ್ಟುಬಿಡಿ. ಆಯಿತಾ? ಖಂಡಿತ ಮನೆ ಸೇಲ್ ಆಗಲಿಕ್ಕೆ ಅನುಕೂಲ ಆಗುತ್ತೆ. ನಿಮ್ಮ ಆ ಒಂದು, ಯಾಕೆಂದರೆ ನೀವು ಮನೆ ಖಾಲಿ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದೀರಾ, ಆದರೂ ಉಳಿಸ್ಕೊಳ್ಳುವ ಪ್ರಯತ್ನ ಇದ್ದರೆ ಖಂಡಿತ ಉಳಿಸ್ಕೊಳ್ಳಿ, ಪ್ರಯತ್ನ ಪಡಿ. ಆ ಒಂದು ಮರ ಏನಿದೆಯೋ ಈಶಾನ್ಯ ಮೂಲೆಯಲ್ಲಿ ಇರ್ತಕ್ಕಂಥ ಭಾರವಾದ ಮರವನ್ನು ತೆಗೆಸುವಂಥ ವ್ಯವಸ್ಥೆ ಮಾಡಿ. ಅದು ಯಾವುದೇ ಆದರೂ ಕೂಡ ಈಶಾನ್ಯ ಮೂಲೆಯಲ್ಲಿ ಭಾರ ಇರಬಾರ್ದು. ಭಾರ ಇದ್ದರೆ ಸಾಲ ಜಾಸ್ತಿ ಆಗುತ್ತೆ, ರೋಗಗಳು ಹೆಚ್ಚು ಬರುತ್ತೆ. ಮನೆಯಲ್ಲಿ ಇರ್ತಕ್ಕಂಥ ಸದಸ್ಯರಿಗೆ ರೋಗಗಳು ಒಂದಾದ ಮೇಲೆ ಒಂದು ಪ್ರಯತ್ನ, ನೀವೇನೇ ಪ್ರಯತ್ನ ಪಟ್ಟರೂ ಕೂಡ ನಿಮ್ಮನ್ನು ತಡೆಯುವಂಥ ವ್ಯವಸ್ಥೆ ಮಾಡ್ತಕ್ಕಂಥದ್ದಾಗುತ್ತೆ. ಈಶಾನ್ಯ ಮೂಲೆಯಲ್ಲಿರ್ತಕ್ಕಂಥ ಮರವನ್ನು ತೆಗೆಸುವಂಥ ಒಂದು, ಏನಾದರೂ ಬೇರೆ ಎಲ್ಲಾದರೂ ಕೂಡ ಒಂದು ಮರವನ್ನು ನೆಟ್ಟು ಈ ಮರವನ್ನು ತೆಗೆಸುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಒಂದೊಮ್ಮೆ ಕುಲದೇವರಿಗೆ ಹೋಗಿ ತುಳಸಿ ಅರ್ಚನೆ ಮಾಡಿಸಿ ಚೆನ್ನಕೇಶವನಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ನಿಮ್ಮೆಲ್ಲ ಕಷ್ಟಾದಿಗಳು ಕೂಡ ಬೇಗ ನೀಗುವಂತಾಗಲಿ ಅಂತೇಳಿ ನಾನು ಅಮ್ಮನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ ಗುರೂಜಿ. ಇನ್ನು ಇವತ್ತಿನ ವಿಚಾರದ ಬಗ್ಗೆ ನಾವು ನೋಡ್ತಾ ಹೋಗೋದಾದರೆ, ಈ ಗೊಂಬೆ ತಂತ್ರ ಅಂದರೆ ಏನು ಅಂತ ಬಹಳ ಮುಖ್ಯವಾಗಿ ಏನಾಗಿದೆ, ಇವತ್ತಿನ ಮಾರ್ಕೆಟ್ ಯುಗದಲ್ಲಿ ಮಾರ್ಕೆಟ್ ಟ್ರಿಕ್ಸ್ ಅಂತ ನಾವೇನು ಕರಿತೀವೋ ಅದು ಹೆಚ್ಚಿನ ಮಾತ್ರದಲ್ಲಿ ಜನಗಳಿಗೆ ಭಯವನ್ನು ಹುಟ್ಟಿಸುವಂಥ ಒಂದು ವ್ಯವಸ್ಥೆ ಅವ್ಯಾಹತವಾಗಿ ನಡೀತಾ ಇರ್ತಕ್ಕಂಥದ್ದು ಇರುತ್ತೆ. ಏನೋ ಗೊತ್ತಿಲ್ಲದೆ ಇರೋರು ಕೂಡ ಒಂದು ಬೊಂಬೆ ಇಟ್ಬಿಟ್ಟು ಅದ್ರ ಮೇಲೆ ಅರಿಶಿನ ಕುಂಕುಮ ಹಾಕೋದು ಎಲ್ರಿಗೂ ಕೂಡ ಅಭ್ಯಾಸ ಇರತಕ್ಕಂಥದ್ದೇ. ಹಾಕ್ಬಿಟ್ರೆ ಅಂದರೆ ಅದು ಆಯಿತು ಅಂತ. ಮನುಷ್ಯನಿಗೆ ಮಾನಸಿಕವಾಗಿ ಅವನನ್ನು ಸ್ಥಿಮಿತಿ ಇಲ್ಲದೆ ಮಾಡ್ತಕ್ಕಂಥದ್ದು ಒಂದು. ಯಾಕಂದರೆ ಭಯ ಅಂತಕ್ಕಂಥದ್ದು ಮನುಷ್ಯನಿಗೆ ನಿತ್ಯ ನಿರಂತರವಾಗಿ ಅದು ಶತ್ರು. ಮನುಷ್ಯನಿಗೆ ಭಯ ಅಂತಕ್ಕಂಥದ್ದು ಒಂದು ಶತ್ರು, ಅಗಾಧವಾದಂಥ ಮೃತ್ಯುಗಿಂತ ಮಿಗಿಲಾದ ಶತ್ರು ಭಯ. ಈ ಷಟ್ಕರ್ಮಗಳಲ್ಲಿ ಬಹಳ ಮುಖ್ಯವಾಗಿ ಪುತಳಿ ಪ್ರಯೋಗ ಅಂತ ಇದೆ. ನಖ ಪ್ರಯೋಗ, ಜಂಬೀರ ಫಲ ಪ್ರಯೋಗ, ಕೇಶ ಪ್ರಯೋಗ, ಮಂಡೂಕ ಪ್ರಯೋಗ, ಹೀಗೆ ಚೂರ್ಣ ಪ್ರಯೋಗ, ವಿಷಚೂರ್ಣ ಪ್ರಯೋಗ, ಹೀಗೆ ಒಂದಷ್ಟು ಷಟ್ಕರ್ಮಗಳಲ್ಲಿ ಬಹಳ ಮುಖ್ಯವಾಗಿ ನಾವು ಮಾರಣ, ಶಾಂತಿ, ಮಾರಣ, ವಿದ್ವೇಷಣ, ಆಕರ್ಷಣ, ಸ್ತಂಭನ, ಮೋಹನ, ಉಚ್ಚಾಟನ ಅಂತಕ್ಕಂಥ ಷಟ್ಕರ್ಮಗಳಲ್ಲಿ ಈ ಬೊಂಬೆ ಪ್ರಯೋಗವನ್ನು ಮಾಡ್ತಕ್ಕಂಥ ಒಂದು ಪದ್ಧತಿ ಉಂಟು. ಅದನ್ನು ಏನಾಗಿದೆ ಈಗ ಅವ್ಯಾಹತವಾಗಿ ಅದು ನಡೀತಾ ಇರತಕ್ಕಂಥದ್ದು. ಯಾಕಂದರೆ ಕೇವಲ ಒಬ್ಬರನ್ನು ಮಾನಸಿಕವಾಗಿ ಒತ್ತಡಕ್ಕೆ ಈಡು ಮಾಡತಕ್ಕಂಥ ಒಂದು ಮನಸ್ಥಿತಿ ಬೆಳೆದಿರ್ತಕ್ಕಂಥದ್ದು ಶೋಚನೀಯ. ಆದರೆ ಈ ಪ್ರಯೋಗ ಅಂತಕ್ಕಂಥದ್ದು ನಿಜವಾಗಿಯೂ ಇದೆಯಾ ಅಂದರೆ
ನಮಗೆ ಇದರಲ್ಲಿ ಯಾವುದೂ ಕೂಡ ಆಧಾರಗಳಿಲ್ಲ. ಆದರೆ ನಮ್ಮ ಪೂರ್ವಜರು ಈ ಪದ್ಧತಿಯಲ್ಲಿ ಅವರು ಪಟ್ಟಂಥ ಕಷ್ಟಾದಿಗಳು, ಮುಖ್ಯವಾಗಿ ಅವರು ತಿಂದಂಥ ನೋವನ್ನು ನಾವು ಕಂಡಿರ್ತಕ್ಕಂಥದ್ದಾಗಿರುತ್ತೆ. ಹಾಗೆ ಇದು ಏನಪ್ಪ ಅಂದರೆ ಬಹಳ ಮುಖ್ಯವಾಗಿ ಒಂದು ಪುತ್ಥಳಿ ಅಂದರೆ ಏನು, ಒಂದು ಬೊಂಬೆ ಅಂತಕ್ಕಂಥದ್ದು. ಬೊಂಬೆ ಅಂದರೆ ಏನು? ಬೊಂಬೆಯನ್ನು ಮನುಷ್ಯನಿಗೆ ಈ 3 ವಿಧದಲ್ಲಿ ಅವರನ್ನು ಕಟ್ಟಾಕುವಂಥ ಒಂದು ಪದ್ಧತಿ ಇದರಲ್ಲಿ ಇರ್ತಕ್ಕಂಥದ್ದಿದೆ. ಕೆಲವು ಸಂದರ್ಭಗಳಲ್ಲಿ ನಾವು ಈ 3 ದಾರಿ ಕೂಡುವ ಜಾಗದಲ್ಲಿ ಅನ್ನ ಆಹಾರಗಳನ್ನು ಹಾಕಿರ್ತಾರೆ, ಕೆಂಪನ್ನು ಮಾಡಿ ಹಾಕಿರ್ತಾರೆ. ಇದೆಲ್ಲವೂ ಕೂಡ ಏನಾಗುತ್ತೆ, ಮುಖ್ಯವಾಗಿ ಈ ಒಂದು ಪ್ರಯೋಗ ಏನಿದೆಯೋ, ಒಂದು ಬೊಂಬೆಯನ್ನಾಗಿ ತಯಾರು ಮಾಡಿ ಅದಕ್ಕೆ ಮನುಷ್ಯನ ಆಯವಯಗಳೆಲ್ಲ ಸರಿಯಾದ ರೀತಿಯಲ್ಲಿ, ಅಂದರೆ ತಲೆ, ಕೂದಲು, ಹೃದಯ, ಹೊಟ್ಟೆ ಎಲ್ಲ, ಅಂದರೆ ಮನುಷ್ಯನ ಆಕಾರ ಹೇಗಿದೆಯೋ ಸ್ತ್ರೀ ಪುರುಷರ ಆಕಾರವನ್ನು ಮಾಡಿ ಆ ಆಕಾರಕ್ಕೆ ಬಹಳ ಮುಖ್ಯವಾಗಿ ಇದನ್ನೇನಪ್ಪ ಅಂದರೆ 1 ತಿಂಗಳಿನಿಂದ 1 ವರ್ಷದ ತನಕ ಪ್ರಯೋಗ ಇರುತ್ತೆ. 1 ತಿಂಗಳಲ್ಲಿ ಈಗ ಅಕ್ಕಿ ಹಿಟ್ಟು ಫಾರ್ ಎಕ್ಸಾಂಪಲ್, ನಾವು ಅಕ್ಕಿ ಹಿಟ್ಟನ್ನು ಭೌತಿಕ ದೇಹದ ಸ್ವರೂಪ ಅಂತ ಕರಿತೀವಿ. ಮಣ್ಣನ್ನು, ಅಕ್ಕಿ ಹಿಟ್ಟನ್ನು ಭೌತಿಕ ದೇಹದ ಸ್ವರೂಪವನ್ನು ಮಾಡ್ಬೋದು. ಮಣ್ಣಲ್ಲೂ ಕೂಡ ಬೊಂಬೆಯನ್ನು ಮಾಡ್ಬೋದು, ಅಕ್ಕಿ ಹಿಟ್ಟಿನಲ್ಲೂ ಕೂಡ ಬೊಂಬೆಯನ್ನು. ಅದಕ್ಕೆ ಭೌತಿಕದ ಒಂದು ಸ್ವರೂಪ ಅಂತಕ್ಕಂಥದ್ದು ಮಣ್ಣು. ಆ ಭೌತಿಕ ಆಕಾರವನ್ನು ಮಣ್ಣು ಅಥವಾ ಹಿಟ್ಟಿನಲ್ಲಿ ಮಾಡ್ಕೊಳ್ತಾರೆ. ಮೊದಲನೇದಾಗಿ ಎಲ್ಲ ಮನುಷ್ಯನ ಆಯವಯಗಳೆಲ್ಲ ಸಿದ್ಧ ಮಾಡಿಕೊಂಡು ಅದು ಮಾಡುವಂಥ ಪದ್ಧತಿ ನಮ್ಮ ಕೊಳ್ಳೇಗಾಲದಲ್ಲಿದೆ, ಕಾಸರಗೋಡಿನಲ್ಲಿದೆ, ಇಲ್ಲ ಅಂತಲ್ಲ. ಅದನ್ನು ತಿಳ್ಕೊಂಡಿರ್ತಕ್ಕಂಥ, ಯಾಕಂದರೆ ಒಂದಿಬ್ಬರು ಅದರ ಒಂದು ಪರೀಕ್ಷೆಯನ್ನು ಮಾಡುವಂಥದ್ದು, ಒಂದಿಬ್ಬರು ಅದರ ಕಾರ್ಯವನ್ನು ಮಾಡ್ತಕ್ಕಂಥವ್ರು ಇದ್ದರೆ, ಈಗೇನಾಗಿದೆ ಅದನ್ನೇ ಅವ್ಯಾಹತವಾಗಿ ಎಲ್ಲರೂ ಕೂಡ ಅದೇ ಪ್ರಯೋಗವನ್ನು ಮಾಡಿ ನಿಮಗೆ ವಾಮಾಚಾರ ಆಗಿದೆ ನಿಮಗೆ, ಅಂದರೆ ಮನುಷ್ಯನನ್ನು ಭಯ ಹುಟ್ಟಿಸುವಂಥ ವ್ಯವಸ್ಥೆ ಮಾಡಿ ಅದರಿಂದ ಒಂದು ವಿಶೇಷವಾಗಿ ಅವರ ಹೊಟ್ಟೆ ತುಂಬಿಸ್ಕೊಳ್ತಕ್ಕಂಥ ಒಂದು ಪದ್ಧತಿ ಮಾಡ್ತಾ ಇರ್ತಕ್ಕಂಥದ್ದು ಶೋಚನೀಯವಾಗಿರ್ತಕ್ಕಂಥದ್ದು. ಹಾಗೆ ನಾವು ಅದು ಕಠೋರವಾಗಿ ಕೂಡ ಅದನ್ನು ನಾನು ತೀಕ್ಷ್ಣವಾಗಿ ಅದನ್ನು ನಾನು ಖಂಡಿಸ್ತೀನಿ. ಏನಪ್ಪ ಅಂದರೆ ಇಲ್ಲಿ ಮನುಷ್ಯನ ಮೇಲೆ ಪ್ರಯೋಗವನ್ನು ಮಾಡಬೇಕಾದ್ರೆ ಒಂದಷ್ಟು ಅವನ ಸೆಲ್ಸನ್ನು ಅವರು ಕಲೆಕ್ಟ್ ಮಾಡ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್ ಏನು, ಕಾಲು ಧೂಳಿನ ಮಣ್ಣು, ಕೂದಲು, ಉಗುರು, ವಿಶೇಷವಾಗಿ ಮತ್ತು ಅವನಿಗೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಒಂದು ಬಟ್ಟೆ, ಈ ರೀತಿಯಾದ ವಸ್ತುಗಳನ್ನು ನಮ್ಮ ಸೆಲ್ಸ್ ಅಂತ ಏನು ಕರಿತೀವೋ ಆ ಸೆಲ್ಸನ್ನು ಮೊದಲನೇದಾಗಿ ಅವ್ರು ಕಲೆಕ್ಟ್ ಮಾಡ್ಕೊಳ್ತಕ್ಕಂಥ ಒಂದು ಪದ್ಧತಿಯನ್ನು ಮಾಡ್ತಾರೆ. ಕಲೆಕ್ಟ್ ಮಾಡಿಕೊಂಡು ಮಣ್ಣಿನಿಂದ ಅಥವಾ ಅಕ್ಕಿ ಹಿಟ್ಟಿನಿಂದ ಗೊಂಬೆ ಮಾಡ್ತಕ್ಕಂಥದ್ದು. ಅದು ಅಕ್ಕಿ ಹಿಟ್ಟಿನಿಂದ ಮಾಡಿದ್ರೆ ತಾತ್ಕಾಲಿಕವಾಗಿ 1-2 ದಿವಸದಲ್ಲಿ ಅದು ಶಿಥಿಲ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಏನು ಮಾಡ್ತಾರೆ, ಒಂದು ಬೊಂಬೆಯನ್ನು ಮಾಡ್ತಾರೆ. ಅದು ಮರವನ್ನು ನಾನು ಹೇಳೋದು ಬೇಡ, ಯಾವ ಮರ ಅಂತ ಹೇಳಿದ್ರೆ ಮತ್ತೆ ಒಂದಷ್ಟು ಇದಾಗ್ಬಿಡುತ್ತೆ. ಆ ಮರದಲ್ಲಿ ಕೆತ್ತನೆ ಮಾಡಿರ್ತಕ್ಕಂಥ ಒಂದಷ್ಟು ಸ್ತ್ರೀ ಪುರುಷರ ಆಕಾರ ರೂಪವಾಗಿರ್ತಕ್ಕಂಥ ಬೊಂಬೆಗಳನ್ನು ತರ್ತಾರೆ. ಅದೀಗ ಮಾರ್ಕೆಟಲ್ಲಿ ಕೂಡ ಸಿಗ್ತಾ ಇದೆ. ಸಹಜವಾಗಿ ಅದನ್ನೇನೋ ಈಗೆಲ್ಲ ಗಿಮಿಕ್ ಎಲ್ಲ ಮಾಡಿ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಅದು ವಾಸ್ತವಿಕವಾಗಿ ಇರ್ತಕ್ಕಂಥ ಮರ ಬೇರೆ, ಅದನ್ನು ನಾವು ಅದನ್ನು ಹೇಳೋದು ಬೇಡ. ಆ ಮರದಲ್ಲಿ ಒಂದಷ್ಟು ಬೊಂಬೆಗಳನ್ನು ಮಾಡಿ ಆ ಬೊಂಬೆಗಳಿಗೆ ಇವ್ರ ಬಟ್ಟೆನೋ ಇವ್ರದ್ದೇನಾದರೂ ಕೂಡ ಸಂಗ್ರಹಣೆ ಮಾಡಿರ್ತಕ್ಕಂಥ ವಸ್ತುಗಳನ್ನು ಆ ಬೊಂಬೆಗೆ ಲೇಪಿಸ್ತಾರೆ. ಅದು ತಿಲಕವಾಗಿ ಲೇಪಿಸ್ತಾರೆ, ಇಲ್ಲ ಅಂದರೆ ಬಟ್ಟೆ ಸಿಕ್ಕಿದ್ರೆ ಬಟ್ಟೆಯನ್ನೇ ಸುತ್ತಿ ಅದಕ್ಕೆ ಬಂಧನವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ. ಇದು ಬಹಳ ಮುಖ್ಯವಾಗಿ ಮನುಷ್ಯನ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂತಕ್ಕಂಥದ್ದು ಮೊದಲನೇದಾಗಿ ತಿಳ್ಕೊಳ್ಳೋಣ. ಈಗ ಮಾಡಿದೆ ಅಂತಕ್ಕಂಥದ್ದು ಮನುಷ್ಯನಿಗೆ ಭಯ ಹುಟ್ಟುವಂಥದ್ದಾಗುತ್ತೆ. ಈಗ ಎಲ್ಲಾದರೂ ಒಂದು ದಾರಿಯಲ್ಲಿ ಒಂದು ನಿಂಬೆಹಣ್ಣು ಏನಾದರೂ ಹಾಕಿದರೆ ನಾವು ಪಕ್ಕಕ್ಕೆ ಹೋಗ್ತೀವಿ. ಯಾಕೆ ಅಂದರೆ ನಿಂಬೆಹಣ್ಣು ಕೂಡ ಆಧಾರವಾಗಿ ನೀಡ್ತಕ್ಕಂಥ ಒಂದು ಶಕ್ತಿ ಇರತಕ್ಕಂಥದ್ದು. ಕೆಂಪನ್ನು ಇದನ್ನೆಲ್ಲ ಮಾಡ್ತಕ್ಕಂಥದ್ದು ಕ್ಷುದ್ರ ದೇವತೆಗಳ ಉಪಾಸನೆಯನ್ನು ಮಾಡ್ತಕ್ಕಂಥವ್ರು ಮಾತ್ರ ಸಾಧ್ಯ ಆಗುತ್ತೆ. ಆದರೆ ಇದು ಮಾಡುವಂಥ ಉದ್ದೇಶ ಏನಪ್ಪ ಅಂದರೆ, ಯಾವ ವ್ಯಕ್ತಿಯನ್ನು ನಾವು ನೇರವಾಗಿ ಅವನ ಮೇಲೆ ನಾವು ದಾಳಿ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದಾಗ, ಅವನನ್ನು ನಾವು ಫೇಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದಾಗ ಇದರ ಮೊರೆ ಹೋಗ್ತಕ್ಕಂಥದ್ದಾಗುತ್ತೆ. ಎರಡನೇದಾಗಿ ಹೊಟ್ಟೆ ಕಿಚ್ಚು. ಇವತ್ತಿನ ಮನುಷ್ಯನಲ್ಲಿದ್ದಷ್ಟು ಹೊಟ್ಟೆ ಕಿಚ್ಚು ಯಾರಲ್ಲೂ ಇಲ್ಲ. ಅಷ್ಟು ಹೊಟ್ಟೆ ಕಿಚ್ಚುಯುಕ್ತವಾಗಿರ್ತಕ್ಕಂಥ ಮನುಷ್ಯನ ಬದುಕು. ಅವನನ್ನು ಹೇಗಾದರೂ ಮಾಡಿ ಅವನನ್ನು ಕೆಳಗೆ ಇಳಿಸಬೇಕು ಅಂತಕ್ಕಂಥ ಮನಸ್ಥಿತಿಯಿಂದ ತಾನು, ಯಾಕೆಂದರೆ ಇಲ್ಲಿ ಯಾರೂ ಕೂಡ ಅಸ್ಥಿರವಾದದ್ದು, ಯಾರೂ ಕೂಡ ನಿರಂತರವಾಗಿ ಇಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ನಮಗೆಲ್ಲ 60-70 ವರ್ಷ ಆಯುಸ್ ಅಷ್ಟೇ. ಈಗ ಆ ಆಯುಸ್ಸಿನಲ್ಲಿ ನಾವೇನೋ ಪಡ್ಕೊಂಡು ಬಿಡ್ತೀವಿ ಅಂತಕ್ಕಂಥ ಒಂದು ದುರುದ್ದೇಶದಿಂದ ಈ ರೀತಿಯಾದಂಥ ಒಂದಷ್ಟು ಮಾಂತ್ರಿಕರು, ಅದರಲ್ಲಿ ಏನಪ್ಪ ಹೇಳುತ್ತೆ, ಮಂತ್ರಶಾಸ್ತ್ರದಲ್ಲಿ ತಂತ್ರಶಾಸ್ತ್ರದಲ್ಲಿ ಯಾರಿಗೂ ಕೂಡ ಅಪಕಾರವನ್ನು ಮಾಡಬಾರ್ದು ಅಂತ ಹೇಳುತ್ತೆ. ಜ್ಯೋತಿಷ್ಯವೂ ಕೂಡ ಹಾಗೆ ಹೇಳುತ್ತೆ. ಆದರೆ ಏನು ಮಾಡ್ತಾ ಇದ್ದಾರೆ ಈಗೆಲ್ಲ ಕೂಡ ನಂಬಿಕೆಯನ್ನು ನಾವು, ಯಾಕೆಂದರೆ ಇವತ್ತಿನ ಈ ಸ್ನ್ಯಾಪ್ಜಿಟ್ ಬಂದಾದಮೇಲೆ ಎಲ್ಲರಿಗೂ ಕೂಡ ಈಸಿಯಾಗಿ ಅಕ್ಸೆಸ್ ಆಗ್ತಾ ಇರ್ತಕ್ಕಂಥದ್ದಿದೆ. ಹಾಗೇನಾಗಿದೆ, ಅದನ್ನು ಎನ್ಕ್ಯಾಶ್ ಮಾಡುವಂಥ ಒಂದು ಅಷ್ಟು ಅವ್ಯಾಹತವಾದಂಥ ಜನಗಳು ಇವತ್ತೇನೆಂದರೆ ಏನಾಗಿದೆ, ಮೌಢ್ಯತೆಯನ್ನು ನಾವು ಯಾವ ಶಾಸ್ತ್ರದಲ್ಲಿ ಮೌಢ್ಯತೆ ಇಲ್ಲ ಅಂತ ಹೇಳಿ ಶಾಸ್ತ್ರ ಹೇಳ್ತಾ ಇದೆಯೋ ಆ ಮನುಷ್ಯರು ಅದನ್ನು ಮೌಢ್ಯತೆಯನ್ನು ತುಂಬ್ತಾ ಇರ್ತಕ್ಕಂಥ ಒಂದು ಪದ್ಧತಿ ಇರ್ತಕ್ಕಂಥದ್ದು. ಅದನ್ನು ಮೂಢನಂಬಿಕೆ ಅಂತ ಅಂದ್ಕೊಳ್ಳೋಣ. ಯಾಕಂದರೆ ಈಗ ನಾವಿಷ್ಟೆಲ್ಲ ವೈಜ್ಞಾನಿಕವಾಗಿ ಮುಂದುವರೆದಿದ್ದು ಆಗಿಯೂ ಕೂಡ ಯಾವುದೋ ಮೌಢ್ಯತೆಗೆ ನಾವು ಬಲಿಯಾಗ್ತಾ ಇದ್ದೀವಿ ಅಂದರೆ ನಮ್ಮ ಮನಸ್ಸಿನ ವೀಕ್ನೆಸ್ ಅಂತಕ್ಕಂಥದ್ದು ನಾವು ತಿಳ್ಕೊಬೋದು. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಸರೋಜಿನಿ ಅಂತ. ನಮಸ್ತೆ.
ನಮಸ್ತೆ ಅಮ್ಮ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಟಿವಿ ನೋಡ್ಕೊಂಡು ಮಾತಾಡಬೇಡಿ. ನಮಸ್ತೆ ಸರ್. ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಇಲ್ಲಿ ಧಾರವಾಡದಿಂದ ಮಾತಾಡಿದ್ರಿ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನ ಕೇಳಬೇಕಿತ್ತು. 1ರಿಂದ 30 ಒಂದು ಸಂಖ್ಯೆ ಹೇಳಿ. 21. 21. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿಮ್ಮ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ಕಾರ ಗುರುಜಿ, ಆರಾಮಿದ್ದೀರಿ? ತಾಯಿ ಒಳ್ಳೇದು ಮಾಡಲಿಮ್ಮ. ಏನು ನಿಮ್ಮ ಪ್ರಶ್ನೆ? ನಮ್ದು ಸ್ವಲ್ಪ ಭೂಮಿದು ಕೋರ್ಟ್ನಲ್ಲಿ ಐತ್ರಿ, ಅದು ಮುಗ್ದೈತ್ರಿ, ಜಡ್ಜ್ಮೆಂಟ್ ಆಗ್ಯದ್ರಿ ಗುರುಗಳ. ಜಡ್ಜ್ಮೆಂಟ್ ಆಗ್ಯದ. ಇನ್ನ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನೀವು? ನಾವು ಧಾರವಾಡದಿಂದ ರೀ. ಧಾರವಾಡ. ನಿಮಗೆ ಸಹಜವಾಗಿ ಸೌದತ್ತಿ ಯಲ್ಲಮ್ಮನ ಕ್ಷೇತ್ರ ಎಷ್ಟು ದೂರ ಆಗುತ್ತೆ? ಅಲ್ಲೇ ಇದು ದೂರ ಆಗೋದು ಒಂದು 30 ಕಿಲೋಮೀಟರ್ ಆಕೈತ್ರಿ. 30 ಕಿಲೋಮೀಟ್ರ್ ಭಾರಿ ದೂರ ಏನಿಲ್ಲ. ನೀವೊಂದು ಕೆಲಸ ಮಾಡಿ, ಅಮ್ಮನವರ ಸನ್ನಿಧಾನಕ್ಕೆ ಒಂದು ಕನ್ನಡಿಯನ್ನು ತಗೊಂಡೋಗಿ. ಹ್ಞೂ ರೀ. ಸೀರೆ ಕನ್ನಡಿ, ಆಯಿತಾ? ಅಮ್ಮನವ್ರಿಗೆ ಇಷ್ಟವಾದದ್ದು ಕೆಂಪು ಮತ್ತು ಗ್ರೀನ್ ಸೀರೆ ಇರುತ್ತೆ. ಇದಕ್ಕೆ ಬಹಳ ಮುಖ್ಯವಾಗಿ ಏನಪ್ಪ ಅಂದರೆ, ಕೆಂಪು ಸೀರೆ ಆದರೆ ಗ್ರೀನ್ ಬಾರ್ಡ್ರ್ ಇರಲಿ, ಅಥವಾ ಗ್ರೀನ್ ಸೀರೆ ಆದರೆ ಕೆಂಪು ಬಾರ್ಡ್ರ್ ಇರಲಿ, ಆಯಿತಾ? ಇದನ್ನು ತಗೊಂಡೋಗಿ ಮಿರರಲ್ಲಿ ಅದನ್ನು ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಪ್ರಾರ್ಥನೆಯನ್ನು ಮಾಡಿ, ಸೀರೆಯ ಮಧ್ಯದಲ್ಲಿ ಮಿರರನ್ನು ಇಡಿ. ಅಂದರೆ ಒಳಗಡೆ ಒಂದು ಇಷ್ಟು ಎಷ್ಟಾದರೂ ತೊಗೊಂಡೋಗಿ ಮಿರರ್ ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ತೊಗೊಂಡೋಗಿ ಅಮ್ಮನವ್ರಿಗೆ ಸೀರೆಯಲ್ಲಿ ಪೂರ್ತಿಯಾಗಿ ಅದನ್ನು ಬಂಧನ ಮಾಡಿ, ಅಂದರೆ ಸೀರೆ ಒಳಗಡೆ ಇಟ್ಟು ಮಿರರ್ ಮೇಲೆ ಅರಿಶಿನ ಕುಂಕುಮ ಹಾಕಿ ನಿಮ್ಮ ಪ್ರಾರ್ಥನೆ ಮಾಡಿ ಮನೆಯಿಂದ ತಗೊಂಡೋಗಿ ಸೌದತ್ತಿ ಯಲ್ಲಮ್ಮನ ಸನ್ನಿಧಾನಕ್ಕೆ ಕೊಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಅಲ್ಲಿಂದ ನೀರು ಸಿಗುತ್ತೆ, ವಿಶೇಷವಾಗಿ ನಿಮ್ಮ ಅಲ್ಲಿ ಅಭಿಷೇಕ ಮಾಡಿರ್ತಕ್ಕಂಥ ನೀರು ಅಥವಾ ಗಂಗಾಜಲಾದಿಗಳು ಸಿಗ್ತಕ್ಕಂಥದ್ದಾಗುತ್ತೆ. ತಗೊಂಡು ಬಂದು ಮನೆ ನಿಮ್ಮೆಲ್ಲರ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಖಂಡಿತ ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಅನುಕೂಲ ಆಗುತ್ತೆ. ಅಮ್ಮನವರ ಅನುಗ್ರಹವಾಗಲಿ, ಒಳ್ಳೆಯದಾಗಲಿ ತಾಯಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ತಿರುಮಲ ರೆಡ್ಡಿ ಅಂತ, ಮಾತಾಡ್ಸೋಣ. ನಮಸ್ತೆ. ನಾವು ಬಳ್ಳಾರಿಯಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮಕ್ಕಳ ಬಗ್ಗೆ ಕೇಳಬೇಕಾಯ್ತು ಮೇಡಮ್. 1ರಿಂದ 30 ಒಂದು ಸಂಖ್ಯೆ ಹೇಳಿ ಸರ್. 15 ಮೇಡಮ್. 15. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಾಂ ಮೇಡಮ್. ನಮಸ್ಕಾರ, ಹೇಗಿದ್ದೀರಾ? ಆರಾಮಿದ್ದೀವಿ ಗುರುಜಿ. ಮಕ್ಕಳ ಆರೋಗ್ಯ ಚೆನ್ನಾಗಿದೆಯಾ? ಆರೋಗ್ಯ ಚೆನ್ನಾಗಿದೆ. ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕು ಗುರುಜಿ. ವಿದ್ಯೆ ಏನು ಓದ್ತಿದ್ದಾರೆ? ಒಬ್ರು CA ಮಾಡಿದ್ದಾರೆ ಮೇಡಮ್ ಗುರುಜಿ, ಒಬ್ಬ CS ಮಾಡಿದ್ದಾನೆ. ಮತ್ತು ಇನ್ನೇನು ಬೇಕು ನಿಮಗೆ? ಅವರು ವಿದ್ಯಾಭ್ಯಾಸದ್ದು ಹೆಂಗೈತೆ ಅಂತ ಕೇಳಬೇಕಾಯ್ತು. ಮಾಡ್ತಾ ಇದ್ದಾರಾ? ಕಂಪ್ಲೀಟ್ ಆಗಿದೆಯಾ? ಇಲ್ಲ, CA ಇನ್ನೂ ಒಂದು ಲಾಸ್ಟ್ ಎಕ್ಸಾಮ್ ಇದೆ. ಒಬ್ಬ ದೊಡ್ಡ ಏನು ಹೆಸರಿಟ್ಟಿದ್ದೀರಾ? ರವೀಂದ್ರ ರೆಡ್ಡಿ ಗುರುಜಿ. ಖಂಡಿತ ಒಳ್ಳೇದಾಗುತ್ತೆ, ಚಿಂತೆ ಮಾಡುವ ಅಗತ್ಯನೇ ಇಲ್ಲ. ಮನೆ ದೇವರು ಯಾರು? ಇದು ಮಲ್ಲಿಕಾರ್ಜುನ ಅಂತ. ಶ್ರೀಶೈಲ ಮಲ್ಲಿಕಾರ್ಜುನನಾ? ಅಲ್ಲ, ಇಲ್ಲಿ ಇಲ್ಲಿ ಕೌತಾಳ ಹತ್ರ ಸಿನ್ನೂರ್ ಹತ್ರ ಬರ್ತೇವೆ ಗುರುಜಿ. ಒಂದು ಕೆಲಸ ಮಾಡಿ, ನಿಮ್ಮ ಕುಟುಂಬದವರ ಎಲ್ಲ ರೀತಿಯಾದ ಏನು ಆಪದಾದಿಗಳಿದ್ದಾವೋ, ಮಾನಸಿಕ ಒತ್ತಡಗಳಿದ್ದಾವೋ, ಇದೆಲ್ಲ ನಿವೃತ್ತಿ ಆಗಲಿ ಅಂತೇಳಿ ಒಮ್ಮೆ 25 kg ಒಂದು ಗುರುಗಳ ಅಂದರೆ ನಿಮ್ಮ ಮನೆದೇವರ ಸನ್ನಿಧಾನಕ್ಕೆ ಅರ್ಪಣೆ ಮಾಡಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ. ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ. ಯಾವುದಾದ್ರೂ ನಿಮ್ಮ ಕ್ಷೇತ್ರದಲ್ಲಿ ಯಾವ್ದಾದ್ರೂ ಸಣ್ಣದಾಗಿರ್ತಕ್ಕಂಥ ಆಶ್ರಮಗಳಿದ್ದರೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಒಂದು 5-6 ಸಾವಿರ ರೂಪಾಯಿ ಕೊಟ್ಟರೆ ಒಂದು ಫಿಲ್ಟರ್ ಬರುತ್ತೆ, ಫಿಲ್ಟರ್ ಹಾಕ್ಸ್ಕೊಟ್ಬಿಡಿ. ಖಂಡಿತ ಒಳ್ಳೆಯದಾಗುತ್ತೆ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರುಜಿ, ಇನ್ನು ಒಬ್ಬ ವ್ಯಕ್ತಿಯ ಮೇಲೆ ಈ ರೀತಿ ತಂತ್ರ ಪ್ರಯೋಗ ಆಗಿದೆ ಅಂತ ಗೊತ್ತಾಗೋದು ಹೇಗೆ ಅಂತ ನೋಡಿ. ಇದನ್ನು ನಾವು 1 ತಿಂಗಳಲ್ಲಿ ಮಾನಸಿಕವಾಗಿ ಮೊದಲನೇದಾಗಿ ನಿದ್ರಾಹೀನತೆ ಆಗುತ್ತೆ, ಸುಸ್ತು. ಅವನು ಯಾಕೆಂದರೆ ಅವ್ರ ಮಂತ್ರ ಇದನ್ನೇನಾಗುತ್ತೆ, ಮೊದಲನೇದಾಗಿ ಅವರೆಲ್ಲ ವಸ್ತುಗಳನ್ನು ಕಲೆಕ್ಟ್ ಮಾಡಿಕೊಂಡು ಆ ವಸ್ತುಗಳನ್ನು ವಿಶೇಷವಾಗಿ ಚೂರ್ಣವನ್ನು ಮಾಡಿ ಆ ಬೊಂಬೆಗೆ ಲೇಪಿಸಿ ಬೊಂಬೆಯನ್ನು ಬಂಧನವನ್ನು ಮಾಡ್ತಾರೆ. ಇದಕ್ಕೆ ಮಂತ್ರ ಪುರಸ್ಚರಣ ಅಂತ ಕರಿತೀವಿ. ಮಂತ್ರ ಪುರಸ್ಚರಣ ಮಾಡಿ ಇದಕ್ಕೇನಪ್ಪ ಅಂದರೆ ವಿಶೇಷವಾಗಿ ಅಮಾವಾಸ್ಯ ದಿವಸ ಪ್ರಾರಂಭ ಮಾಡ್ತಾರೆ. ಇದನ್ನು ಸಹಜವಾಗಿ ಪುಷ್ಯ ನಕ್ಷತ್ರ ಬಂದಾಗ, ಗುರುವಾರ ಪುಷ್ಯ ನಕ್ಷತ್ರ ಬಂದಾಗ, ನಾವು ಭಾನುವಾರ ಬಂದಾಗ ವಿಶೇಷವಾಗಿ ಇದನ್ನು ಪ್ರಯೋಗ ಮಾಡತಕ್ಕಂಥ ಒಂದು ಪದ್ಧತಿ ಇರತಕ್ಕಂಥದ್ದು. ಅದಿಲ್ಲದೆ ಇದ್ದಾಗ ಏನಾಗುತ್ತೆ, ಅಮಾವಾಸ್ಯೆ ರಾತ್ರಿ ಸಮಯದಲ್ಲಿ ಇದನ್ನು ಪ್ರಯೋಗವನ್ನು ಮಾಡ್ತಾರೆ. ಯಾವ ವ್ಯಕ್ತಿಯನ್ನು ಮಾಡಬೇಕು, ಅವನ ಫೋಟೋನೋ ಅವನ ವಸ್ತ್ರನೋ ಒಂದು ಏನೋ ಒಂದು ಸಿಕ್ಕಿದೆ ಅಂತ ಆದಾಗ ಅದನ್ನು ಭಸ್ಮವನ್ನು ಮಾಡಿ ಅದನ್ನು ಬೊಂಬೆಗೆ ಲೇಪಿಸಿ ಆ ಬೊಂಬೆಗೆ ಒಂದಷ್ಟು ಕ್ಷುದ್ರ ದೇವತೆಗಳ ಮಂತ್ರಗಳಿರ್ತಕ್ಕಂಥದ್ದು ಇರುತ್ತೆ. ಅದು ಕಟ್ಟು ಅಂತ ನಾವು ಕರಿತೀವಿ. ಅದನ್ನು ಮಾಡಿದಾಗ ಮನುಷ್ಯನಿಗೆ ಮೊದಲನೇದಾಗಿ ಆಯಾಸವಂತನಾಗ್ತಾನೆ. ಅಂದರೆ ಯಾಕೋ ಸುಸ್ತು ಅಂತ ಇದೆ ಅಂತಕ್ಕಂಥದ್ದು ಮೊದಲನೇದಾಗಿ. ಅದೇನಾದರೂ ಈ ರೀತಿಯಾಗಿ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಬಂದು ಅವ್ರಿಗೇನಾದರೂ ಆಗದೇ ಇದ್ದಾಗ ಅವರು ಮೊದಲನೇದಾಗಿ ಇದ್ರ ಬಗ್ಗೆ ಎಚ್ಚರ ವಹಿಸಬೇಕು. 1ನೇ ತಿಂಗಳು 2ನೇ ತಿಂಗಳು 4 ತಿಂಗಳು ಒಳಗಡೆ ಪ್ರಯೋಗ ಆಗಿದ್ದರೆ ಅವರೇ ಅದನ್ನು ನಿವೃತ್ತಿ ಮಾಡ್ಕೊಳ್ಬೋದು. 4 ತಿಂಗಳ ನಂತರ ಆದರೆ ಅದಕ್ಕೆ ಬೇರೆ ಮಾರ್ಗದಲ್ಲಿ ಅದನ್ನು ಪ್ರಯೋಗವನ್ನು ನಿವೃತ್ತಿ ಮಾಡಬೇಕಾದದ್ದು ಅನಿವಾರ್ಯತೆ ಇರತಕ್ಕಂಥದ್ದಾಗುತ್ತೆ. ಒಂದು ವರ್ಷ ಕಳೀತು ಅಂದರೆ
ಅದನ್ನು ತೆಗೆಯಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಆ ನಂತರದಲ್ಲಿ ಈ 1 ವರ್ಷದಲ್ಲಿ ಕನಿಷ್ಠ ಅವರು 8 ಬಾರಿ ಪ್ರಯೋಗವನ್ನು ಮಾಡ್ತಾರೆ. ಅದಕ್ಕೆ 42 ದಿವಸ, 38 ದಿವಸ, 26 ದಿವಸ ಅಂತಕ್ಕಂಥ ದಿನದ ವಿಂಗಡಣೆ ಇದೆ. ಆ ವಿಂಗಡಣೆಯುಕ್ತವಾಗಿ ಈ ಒಂದು ಪ್ರಯೋಗವನ್ನು ಮಾಡ್ತಕ್ಕಂಥದ್ದು. ಮೊದಲನೇದಾಗಿ ಏನು ಮಾಡ್ತಾರೆ, ನಿಮ್ಮ ಕಾಲ್ಧೂಳನ್ನು ಅವರು ಸೇಕರಣೆ ಮಾಡಿಕೊಂಡು ಕಾಲಧೂಳಿನಿಂದ ತಗೊಂಡೋಗಿ ಮೊದಲನೇ ಪ್ರಯೋಗವನ್ನು ಮಾಡ್ತಾರೆ. ಒಂದೇ ಸಲ ಎಲ್ಲವನ್ನು ಮಾಡಲ್ಲ, ಒಂದೊಂದು ವಸ್ತುನ ಒಂದೊಂದು ಸಲ ಕಲೆಕ್ಟ್ ಮಾಡ್ಕೊಂಡು ಇದೇನಾಗುತ್ತೆ, ಇದ್ರ ಮೂಲ ಉದ್ದೇಶ ಏನು, ಯಾವ ರೀತಿಯಾದರೂ ಇಲ್ಲ ಅವನು ನಶಿಸಬೇಕು, ವ್ಯಾವಹಾರಿಕವಾಗಿರ್ಬೋದು ಅಥವಾ ಅವನ ಶ್ರೇಯಸ್ಸನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ಪದ್ಧತಿ. ಅದನ್ನು ಮೊದಲನೇದಾಗಿ ಮನಸ್ಸಿನಲ್ಲಿ ಇಟ್ಕೊಂಡು ಪ್ರಯೋಗವನ್ನು ಮಾಡ್ತಾರೆ. ಈ ಪ್ರಯೋಗವನ್ನು ಮಾಡ್ತಕ್ಕಂಥವ್ರು ಕೂಡ ಸರ್ವೇ ಸಾಮಾನ್ಯವಾಗಿ ಸುಲಭವಾಗಿ ಮಾಡಲ್ಲ, ಸಾಕಷ್ಟು ದುಡ್ಡನ್ನು ತಗೊಂಡೇ ಮಾಡ್ತಾರೆ. ಯಾಕೆ, ಅವ್ರಿಗೆ ಅದ್ರ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಅವರ ಲಾಸ್ಯ ಬದುಕನ್ನು ಬದುಕುವ ಸಲುವಾಗಿ ಇವತ್ತಿನ ಈ ಒಂದು ಯುಗದಲ್ಲಿ ಅದನ್ನು ಅನಾಚಾರವಾಗಿ ಮಾಡ್ತಕ್ಕಂಥದ್ದಾಗುತ್ತೆ. ಅದಾದ ನಂತರದಲ್ಲಿ ಏನು ಮಾಡ್ತಾರೆ, ಇದನ್ನು ಸಿಂಪಥಿಕ್ ಮ್ಯಾಜಿಕ್ ಅಂತ ನಾವು ಕೂಡ ಕರಿತೀವಿ. ಅಂದರೆ ಹಿಪ್ನಾಟಿಸಮ್ ಅಂತ ಏನು ನಾವು ಕರಿತೀವೋ ಅದು ಸಿಂಪಥಿಕ್ ಮ್ಯಾಜಿಕ್ ಅಂತ. ಇದನ್ನು ಮೊದಲನೇದಾಗಿ ಬಂಧನವನ್ನು ಮಾಡ್ತಾ ದೇಹ ಕೃಶವಾಗುತ್ತೆ ಅವ್ರಿಗೆ. ಅಂದರೆ ಸುಸ್ತು, ಜ್ವರ ಹೀಗೆ ಅವ್ರಿಗೆ ಏನಂದರೆ ಬಹಳ ಮುಖ್ಯವಾಗಿ ಏನಪ್ಪ ಅಂದರೆ ಇದನ್ನು ಗಮನಿಸಬೇಕಾಗಿರ್ತಕ್ಕಂಥದ್ದು, ಯಾರ ಮೇಲೆ ಪ್ರಯೋಗ ಆಗಿರುತ್ತೋ ಉಗುರುಗಳು ಶೀಘ್ರವಾಗಿ ಬೆಳೀಲಿಕ್ಕೆ ಪ್ರಾರಂಭ ಆಗುತ್ತೆ. ಮೊದಲನೇದಾಗಿ ಎಲ್ಲರೂ ಕೂಡ ನಮ್ಮ ವೀಕ್ಷಕರು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು, 1 ವಾರ ಕಟ್ ಮಾಡಿದಂಥ ಉಗುರುಗಳು ಇದಕ್ಕಿಂತ ಮುಂಚೆ ಇವಾಗ ಅವರ ಆ ಒಂದು ಅನುಭವದಲ್ಲಿ ಬರ್ತಕ್ಕಂಥದ್ದಾಗುತ್ತೆ. ಉಗುರುಗಳು ಶೀಘ್ರವಾಗಿ ಬೆಳವಣಿಗೆ ಆಗ್ತಕ್ಕಂಥದ್ದಾಗುತ್ತೆ. ಈ ರೀತಿಯಾದ ಪ್ರಯೋಗ, ಯಾಕಂದರೆ ಅವರು ಅನ್ಕಂಟ್ರೋಲ್ ಆಗ್ತಾರೆ. ಆ ವ್ಯಕ್ತಿ ಯಾರಿದ್ದಾನೋ ಅನ್ಕಂಟ್ರೋಲ್ ಆಗ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ಆ ನಂತರದಲ್ಲಿ ಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ ಉರಿ ಅದು, ಯಾಕಂದರೆ ಶಾರೀರಿಕವಾಗಿ ಕೆಲವೊಂದಷ್ಟು ಡಯಾಗ್ನೋಟಿಕ್ ಸಂಬಂಧಪಟ್ಟಿರ್ತಕ್ಕಂಥ ತೊಂದರೆಗಳಿದ್ದಾಗ ಇದೇನಾಗುತ್ತೆ, ನೀವು ಜಸ್ಟ್ ಫರ್ ರೀಸಸ್ ಮಾಡಬೇಕಾದ್ರೆ ಏನೋ ಹಿಡಿಯುವಂಥ ಒಂದು ಅಭ್ಯಾಸ ಆಗ್ತಕ್ಕಂಥ ಕಷ್ಟ ಆಗ್ತಕ್ಕಂಥದ್ದು. ಇದು ಎಲ್ಲೋ ರಿಸರ್ಚ್ ಮಾಡಬೇಕಾದ್ರೆ ಅವ್ರಿಗೆ ಏನೋ ತುಂಬ ಕಷ್ಟಪಟ್ಟು ರಿಸರ್ಚ್ ಮಾಡ್ತಕ್ಕಂಥದ್ದು. ಇದು ಮನುಷ್ಯನ ಸೆಲ್ಸನ್ನು ಕ್ಷೀಣಿಸುವಂಥ ಕೆಲಸ ಮಾಡ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಈ ಪ್ರಯೋಗ ಆದಂಥವರು ನಿವೃತ್ತಿ ಮಾಡ್ತಕ್ಕಂಥ ವಿಶೇಷವಾಗಿ ಏನಪ್ಪ ಅಂದರೆ ಇದನ್ನು ಆಂಗೀರ ಪ್ರಯೋಗ ಅಂತ ನಾವು ನಿವೃತ್ತಿಗೆ ಮಾಡ್ತಕ್ಕಂಥ ಒಂದು ಇದಿದೆ. ಇದಕ್ಕೆ ವನಸ್ಪತಿಗಳು, ವಿಶೇಷವಾಗಿ ಒಂದಷ್ಟು ವನಸ್ಪತಿಗಳನ್ನು ಸೇರಿಸಿ ಆ ವ್ಯಕ್ತಿಯ ಯಾವ ವ್ಯಕ್ತಿಗೆ ಪ್ರಭಾವವನ್ನು ಮಾಡಿರ್ತಾರೋ ಅದನ್ನು ನಿವೃತ್ತಿ ಮಾಡುವ ಸಲುವಾಗಿ ಒಂದಷ್ಟು ಹವನಾದಿಗಳನ್ನು ಮಾಡಬೇಕಾಗಿರ್ತಕ್ಕಂಥದ್ದಿದೆ. ಇದನ್ನು 1 ವರ್ಷ ಕಳೆದ ನಂತರದಲ್ಲಿ ಅದನ್ನು ಯಥಾಸ್ಥಿತಿಗೆ ತರಲಿಕ್ಕೆ ತುಂಬ ಶ್ರಮ ವಹಿಸಬೇಕಾಗುತ್ತೆ. ಅದಕ್ಕೆ ಏನಂದರೆ 2 ತಿಂಗಳು 3 ತಿಂಗಳಲ್ಲಿ 1-1.5 ತಿಂಗಳಲ್ಲಿ ಅವ್ರಿಗೆ ಈ ರೀತಿಯಾದ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಹತ್ತಿರದಲ್ಲಿ ಬಂದಾಗ ಈ ರೀತಿಯಾದ ದೇಹ ಒಂದು ರೀತಿಯಾದ ಜಾಡ್ಯ ಹಿಡಿಯತಕ್ಕಂಥದ್ದು, ಆಮೇಲೆ ಮತ್ತೆ ನಿದ್ರೆ ಜಾಸ್ತಿ ಬರ್ತಕ್ಕಂಥದ್ದು, ಇದನ್ನೆಲ್ಲ ಅವ್ರು ಗಮನಿಸಿದಾಗ ಎಚ್ಚೆತ್ಕೊಳ್ಬೇಕಾದದ್ದು ಅವ್ರ ಧರ್ಮ. ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಅಂದು ಮಾತ್ರಕ್ಕೆ ಭಯ ಪಡ್ತಕ್ಕಂಥದ್ದು ಏನಿಲ್ಲ. ಯಾಕಂದರೆ ತಂತ್ರಕ್ಕೆ ಪ್ರತಿತಂತ್ರ ಶಾಸ್ತ್ರದಲ್ಲಿ ಇದ್ದೇ ಇದೆ, ಎಲ್ಲ ತಂತ್ರಗಳಿಗೂ ಕೂಡ ಪ್ರತಿತಂತ್ರ ಇದ್ದೇ ಇದೆ. ಈಗ ಪಾಶುಪತಾಸ್ತ್ರ ಅಂತ ನಾವು ಕರಿತೀವಿ, ಇದು ಯಾವುದು ಕೂಡ ಈ ಜಗತ್ತಿನಲ್ಲಿ ಪಾಶುಪತಾಸ್ತ್ರ ಇಲ್ಲ. ಯಾಕಂದರೆ ಅಸ್ತ್ರಕ್ಕೆ ಪ್ರತ್ಯಸ್ತ್ರ ನಮ್ಮ ಹತ್ರ ಇದೆ. ಹಾಗಾಗಿ ಚಿಂತೆ ಮಾಡುವ ಅಗತ್ಯ ಇಲ್ಲ. ದೇವತೆಗಳಲ್ಲೂ ಕೂಡ ಉಪಾಧಿ ದೇವತೆಗಳನ್ನು ಇವರು ಇಟ್ಕೊಂಡು ಈ ಒಂದು ಪ್ರಯೋಗವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ. ಆದರೆ ಆ ದೇವತೆಗಳನ್ನು ಕಂಟ್ರೋಲ್ ಮಾಡ್ತಾ ಇರ್ತಕ್ಕಂಥ ಅಧಿದೇವತೆಗಳು ಯಾರಿದ್ದಾರೋ, ಈಗ ಗ್ರಹಗಳಿಗೆಲ್ಲ ಅಧಿದೇವತೆಗಳಿದ್ದಾವೆ. ಹಾಗೆ ನಾವು ಮೂಲ ಶಕ್ತಿ ಪ್ರಧಾನವಾದಂಥ ದೇವತೆಗಳನ್ನು ಆರಾಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಖಂಡಿತ ಇದರಿಂದ ಮುಕ್ತಿ ಪಡೆಯತಕ್ಕಂಥದ್ದಾಗುತ್ತೆ. ಎರಡನೇದಾಗಿ ಏನಪ್ಪ ಅಂದರೆ ದಿಶುದ್ಧಿ ಅಂತ ಕರೆಯುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇವರು ಏನಂದರೆ, ನಾವು ಆಂಗೀರ ಪ್ರಯೋಗದಲ್ಲಿ ಶಾಬರಿ ಕವಚ ಅಂತಕ್ಕಂಥ ಒಂದು ಶಾಬರಿ ಕವಚದ ಮಂತ್ರ ಇದೆ. ಅದನ್ನು ಅವರೇ ದೇಹವನ್ನು ಮೇಲಿಂದ ಕೆಳಗೆ ತನಕ ಅವರೇ ನಿವಾಳಿಸ್ಕೊಂಡು ಈ ಶಾಬರಿ ಕವಚವನ್ನು ಅವರು ಪಠನೆ ಮಾಡಿದಾಗ ಖಂಡಿತ ಅವ್ರಿಗೆ ನಿವೃತ್ತಿ ಆಗ್ತಕ್ಕಂಥದ್ದಾಗುತ್ತೆ. ಅದಾದ ನಂತರದಲ್ಲಿ ಮುಂದೆ ನಾವು ಒಂದಷ್ಟು ಏನಂದ್ರೆ ಯಾವೆಲ್ಲ ವಸ್ತುಗಳನ್ನು ಹಾಕಿ ಸ್ನಾನ ಮಾಡಿದಾಗ 1 ತಿಂಗಳು 2 ತಿಂಗಳು 3 ತಿಂಗಳು ಒಳಗಡೆ ಇದ್ದರೆ ಖಂಡಿತ ಅದನ್ನು ನಿವೃತ್ತಿ ಅವರೇ ಮಾಡ್ಕೊಳ್ಬೋದು. 4 ತಿಂಗಳು ಕಳೆದ ನಂತರದಲ್ಲಿ ಅವರೇ ನಿವೃತ್ತಿ ಮಾಡಲಿಕ್ಕೆ ಆಗದೆ ಇರತಕ್ಕಂಥ ಪರಿಸ್ಥಿತಿಗೆ ಅವ್ರು ಬಂದಿರ್ತಾರೆ. ಖಂಡಿತ ಗುರುಜಿ. ಇನ್ನೊಬ್ರು ಕಾಲರ್ ಇದ್ದಾರೆ, ಬೋರೇಗೌಡ ಅಂತ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ ಸರ್, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮಳವಳ್ಳಿಯಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಅದೇ ನಮ್ಮ ಬಗ್ಗೆನೇ ಕೇಳಬೇಕಾಯ್ತು. 1 ರಿಂದ 30 ಒಂದು ಸಂಖ್ಯೆ ಹೇಳಿ ಸರ್. 7. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಸ್ವಾಮಿ. ನಮಸ್ಕಾರ. ಹೇಳಿ, ಏನು ನಿಮ್ಮ ಪ್ರಶ್ನೆ? ನಾವು ಮನೆ ಕಟ್ಟಬೇಕು ಅಂತ ಮಾಡ್ತಾ ಇದ್ದೀವಿ, ಆಯ್ತಾನೆ ಇಲ್ಲ. ಕೂಲಿ ಕೆಲಸ ಮಾಡೋದು, ಏನ್ ಮಾಡಿದ್ರು ದುಡ್ಡು ಉಳಿತಾ ಇಲ್ಲ. ನಮ್ಮ ಮಿಸ್ಸಸ್ಸಿಗೆ ಬೇರೆ ಹುಷಾರಿಲ್ಲ, ಮಕ್ಕಳೆಲ್ಲ ಕೈ ಬಿಟ್ಬಿಟ್ರು. ನಾವು ಹೇಗೆ ಇರಬೇಕು, ವಯಸ್ಸಾಗೋದೇ ತಿನ್ಬೇಕು. ನೀವು ಎಷ್ಟು ಏಜ್ ನಿಮ್ಗೆ ಇವಾಗ? ನಮ್ಗೆ ಇವಾಗ 70 ವರ್ಷ. ಇಲ್ಲಿ ತನಕ ಮನೆ ಕಟ್ಟಿಲ್ವಾ? ಕಟ್ಟಿಲ್ಲ.
ಮಕ್ಕಳೆಲ್ಲ ನಿಮ್ಮ ಜೊತೆಲಿ ಇದ್ದಾರಾ? ಇಲ್ಲ ಇಲ್ಲ, ಎಲ್ಲ ಹೊಂಟೋಗ್ಬಿಟ್ರು. ನೀವು ಮಳವಳ್ಳಿ ಮೂಲಸ್ಥರ ಮಳವಳ್ಳಿಗೆ ಬಂದಿರೋರ, ವಲಸೆ ಬಂದಿರೋರ? ಮಳವಳ್ಳಿಗೆ ಬಂದಿರೋರಲ್ವಾ? ಹಾಂ. ಸ್ವಲ್ಪ ನಿಮ್ಮ ಕುಲದಲ್ಲಿ ಅಂದರೆ ನಿಮ್ಮ ಪರಿವಾರಕ್ಕೆ ಸಂಬಂಧಪಟ್ಟ ಹಾಗೆ ದೋಷ ತೋರಿಸ್ತಾ ಇದೆ. ನೀವು ಯಾವ ದೇವರ ಆರಾಧನೆ ಮಾಡ್ತೀರಾ ಸರ್? ಮನೆ ದೇವರು ಯಾರು? ಬೋರೆ ದೇವರು. ಹಾಂ, ಎಲ್ಲಿರೋದು ದೇವರು? ಬೋರೆ ದೇವರು. ಎಲ್ಲಿರೋದು ಅದು? ಕೊಪ್ಪ. ಹಾಂ, ಇತ್ತೀಚೆಗೆ ಏನಾದರೂ ಹೋಗಿದ್ರಾ? ಅಲ್ಲಲ್ಲೇ ಹೋಯ್ತಾ ಇರ್ತೀವಿ, 2 ತಿಂಗಳಿಗೆ 3 ತಿಂಗಳಿಗೆ ಹೋಯ್ತಾ ಇರ್ತೀವಿ. ಒಳ್ಳೆಯದು. ಅಲ್ಲಿ ಯಾರೋ ಅಮ್ಮನವ್ರ ಸನ್ನಿಧಾನ ಇದೆಯಾ? ಇದೆ. ಅಲ್ಲಿಗೆ ಹೋಗ್ತೀರಾ? ಅಲ್ಲಿಗೂ ಹೋಯ್ತೀವಿ. ಅಲ್ಲಿಗೆ ತಿಂಗಳಿಗೊಂದಪ್ಪ ಅನ್ನೋರು ಹೋಗ್ತೀವಿ. ಅಲ್ಲ, ನಿಮ್ಮ ಮನೇಲಿ ಯಾರಾದರೂ ಪೂಜೆ ಮಾಡ್ತಕ್ಕಂಥ ಕಾಯಕವನ್ನು ಮಾಡ್ತಿದ್ರಾ? ಇಲ್ಲ ಇಲ್ಲ, ಪೂಜೆ ಯಾರು ಮಾಡ್ತಿರ್ಲಿಲ್ಲ. ಮತ್ತು ನಿಮ್ಮ ಮನೆಯ ಸಮೀಪ ಯಾವುದಾದ್ರೂ ಅಮ್ಮನವರ ಸನ್ನಿಧಾನ ಇದೆಯಾ? ಪಾರ್ವತಿ ದೇವಿ ಇದೆ. ನಿಮ್ಮ ಮನೆ ಹತ್ರ ಸಮೀಪ ಇದೆಯಾ? ಇಲ್ಲ, ಒಂದು ಸ್ವಲ್ಪ ದೂರ ಇದೆ. ಒಂದು ಕೆಲಸ ಮಾಡಿ, ತುಂಬ ದೊಡ್ಡದಾಗಿದೆಯಾ? ಇಲ್ಲ, ಚಿಕ್ಕದು. ನೀವೊಂದು ಕೆಲಸ ಮಾಡಿ, ಒಂದು ಸಣ್ಣ ಪ್ರಯತ್ನ ಮಾಡಿ, ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡಿ, ಒಂದು ದೀಪ ಹಚ್ಚಿಟ್ಟು ಅಮ್ಮನವರ ಆ ಒಂದು ಗುಡಿಗೆ ಬಣ್ಣ ಹಚ್ಚುವಂಥ ಕೆಲಸ ಮಾಡಿಸ್ಕೊಡಿ. ಸುಣ್ಣ ಹೇಳಿ. ಹೋಗಿ ಅಲ್ಲಿ ನೀವು ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಒಂದು ಒಳ್ಳೆ ಪೂಜೆ ಮಾಡಿಸಿ ಅಮ್ಮನವ್ರಿಗೆ. ದೇವಸ್ಥಾನಕ್ಕೆಲ್ಲ ಬಣ್ಣ ಹಚ್ಚುವ ಕೆಲಸವನ್ನು ಮಾಡಿಕೊಡಿ, ಶಕ್ತ್ಯಾನುಸಾರದಲ್ಲಿ ಮಾಡಿ. ಅದೇನು ತುಂಬ ಜಾಸ್ತಿ ಏನು ಖರ್ಚಾಗಲ್ಲ, ಸಾಕಷ್ಟು ನಿಮಗೆ ಕಡಿಮೆ ವೆಚ್ಚದಲ್ಲಿ ಆಗ್ತಕ್ಕಂಥದ್ದಾಗುತ್ತೆ. ಆ ದೇವಸ್ಥಾನಕ್ಕೆ ಹೋಗಿ ಬಣ್ಣ ಹಚ್ಚುವ ಕೆಲಸ ಮಾಡಿಕೊಡಿ, ಖಂಡಿತ ನಿಮ್ಮ ಬದುಕಿನಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದಾಗುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ ಗುರೂಜಿ. ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ? ಇಲ್ಲಿ ನಾವು ಭಯಪಡುವಂಥ ಅಗತ್ಯ ಬೇಡ ಅಂತಕ್ಕಂಥದ್ದು ಏನಂದರೆ, ಪುತ್ಳಿ ಪ್ರಯೋಗ ಅಂತಕ್ಕಂಥದ್ದು ಪ್ರತಿಯೊಂದನ್ನು ಕೂಡ ನಾವು ಪುತ್ಳಿ ಪ್ರಯೋಗದ ಮೇಲೇ ಪ್ರಭಾವವನ್ನು ಬೀರ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಆದರೆ ಯಾರೂ ಭಯಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಏನಪ್ಪ ಅಂದರೆ, ಇದಕ್ಕೆ ನಾವು ಆಂಗೀರ ಪ್ರಯೋಗ ಅಂತ ನಾವು ಅದನ್ನು ಅಂದರೆ ನಿವೃತ್ತಿ ಮಾಡುವ ಸಲುವಾಗಿ ಆಂಗೀರ ಪ್ರಯೋಗವನ್ನು ನಾವು ಮಾಡ್ತೇವೆ. ವಿಶೇಷವಾಗಿ ನಾವು ಯಾಕಂದರೆ ಇದನ್ನೆಲ್ಲ ನಿವೃತ್ತಿ ಮಾಡ್ತಕ್ಕಂಥ ಕೆಲಸವನ್ನು ಮಾತ್ರ ನಾವು ಮಾಡ್ತಕ್ಕಂಥದ್ದು. ಈ ಆಂಗೀರ ಪ್ರಯೋಗದಲ್ಲಿ ನಿಮಗೆ ನೀವೇ ಇದನ್ನು ಸರಿದೂಗಿಸ್ಲಿಕ್ಕೆ ಸಾಧ್ಯ ಆಗದೇ ಇದ್ದಂಥ ಸಂದರ್ಭದಲ್ಲಿ ಈಗ ಏನಾಗಿದೆ, ಕೆಲವು ಸಂದರ್ಭಗಳಲ್ಲಿ ಪ್ರತಿ ಅಮಾವಾಸ್ಯೆಗೆ ಪ್ರತ್ಯಂಗಿರ ಹೋಮ, ಶತ್ರು ಸಂಹಾರಕ ಪ್ರತ್ಯಂಗಿರ ಹೋಮ ಅಂತ ನಾವು ಮಾಡ್ತೀವಿ. ಅದು ಸಾಮೂಹಿಕವಾಗಿ ಇರ್ತಕ್ಕಂಥದ್ದಾಗಿರುತ್ತೆ. ನಿಮ್ಮ ಮೇಲೆ ಅಷ್ಟು ಒಂದು ಒತ್ತಾಸೆಯಾಗಿ ಪ್ರಯತ್ನ ಅಂದರೆ ನಿಮಗೆ ಅನುಕೂಲ ಆಗದೇ ಇರತಕ್ಕಂಥದ್ದು, ಸ್ವಲ್ಪ ಮಾತ್ರ ನಿಮಗೆ ಅನುಕೂಲ ಆಗ್ತಕ್ಕಂಥದ್ದಾಗಿರುತ್ತೆ. ಅದಾದ ನಂತರದಲ್ಲಿ ಏನಪ್ಪ ಅಂದರೆ, ಮೂಟೆಗಟ್ಟಲೆ ಮೆಣಸಿನಕಾಯಿ ಹಾಕಿ ಹೋಮ ಮಾಡುವಂಥ ಪದ್ಧತಿ ಯಾವುದೂ ಇಲ್ಲ. ಅದು ಇತ್ತೀಚೆಗೆ ಬೆಳವಣಿಗೆ ಆಗಿರ್ತಕ್ಕಂಥ ಟ್ರೆಂಡ್ ಅಷ್ಟೇ. ಆದರೆ ಪ್ರತ್ಯಂಗಿರ ಹೋಮಕ್ಕೆ ವಿಶೇಷವಾಗಿ 108 ಮೆಣಸಿನಕಾಯಿಯನ್ನು ಮಾತ್ರ ಶಾಸ್ತ್ರಕ್ರಮದಲ್ಲಿರ್ತಕ್ಕಂಥದ್ದು, 108 ಒಳ್ಳೆಯ ಯಾವುದೇ ಭಿನ್ನವಾಗದೇ ಇರತಕ್ಕಂಥ ತಂತ್ರ ಮಾರ್ಗದಲ್ಲಿರ್ತಕ್ಕಂಥ ಪ್ರತ್ಯಂಗಿರ ಹೋಮಕ್ಕೆ ಮೆಣಸಿನಕಾಯಿ ಹೋಮನ ಆಗ್ತಕ್ಕಂಥದ್ದು. ಈಗೇನಿದೆ, ಮೆಣಸಿನಕಾಯಿ ಇದನ್ನು ಮಾಡಿ ಲೇಪನ ಮಾಡಿ ದೇವ್ರಿಗೆ ಹಚ್ಚೋದಂತೆ ಏನೇನೋ ಬೇಡವಾದ ಪದ್ಧತಿಗಳೆಲ್ಲ ಬೆಳ್ಕೊಂಡು ಬಿಟ್ಟಿದೆ. ಅಂದರೆ ಮನುಷ್ಯನಿಗೆ ಏನಾಗ್ತಿದೆ, ತನ್ನತನವನ್ನು ಬಿಟ್ಟುಬಿಟ್ಟಿದ್ದಾನೆ, ಬೇರೆಯವದನ್ನು ಅವ್ನು ಫಾಲೋ ಮಾಡ್ತಾ ಇರ್ತಕ್ಕಂಥವ್ನು. ಹಾಗಾಗಿ ಯಾರೂ ಚಿಂತೆ ಮಾಡುವ ಅಗತ್ಯ ಇಲ್ಲ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಮನೆಯಲ್ಲೆಲ್ಲ ಶುದ್ಧಿ ಮಾಡ್ಕೊಳ್ಳಿ. ಎರಡನೇದಾಗಿ ಗಂಜಲವನ್ನು ಪ್ರೋಕ್ಷಣೆ ಮಾಡ್ಕೊಳ್ಳಿ. ಸ್ನಾನಕ್ಕೆ ಗಂಜಲವನ್ನು ಹಾಕಿ ಸ್ನಾನವನ್ನು ಮಾಡ್ಕೊಳ್ತಕ್ಕಂಥದ್ದು, ವಿಶೇಷವಾಗಿ ಬಿಳಿ ಸಾಸುವೆಯನ್ನು ನಿವಾಳಿಸಿ ಮನೆಯಲ್ಲಿ ಹಾಕ್ಕೊಳ್ತಕ್ಕಂಥ ಒಂದು ಪದ್ಧತಿಯನ್ನು ಮಾಡಿದಾಗ ಒಳ್ಳೆಯದಾಗ್ತಕ್ಕಂಥದ್ದು ಆಗುತ್ತೆ. ಖಂಡಿತ ಗುರುಜಿ, ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನ ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.